ಲೇಖ. ಹಾಯ್ ಜಾನು. ಏನು ಹಾಗೆ ಬಂದು ಕೂತ್ಬಿಟ್ರಲ್ಲ? ಸಿಕ್ಕಾಪಟ್ಟೆ ಕೆಲಸ ಆಯಿತು. ರೂರಲ್ ಎಡಿಷನ್ದು ಒಂದಷ್ಟು ಪೇಜ್ಗಳನ್ನ ನೋಡಿ ಫೈನಲ್ ಮಾಡೋದಿತ್ತು, ಅದಕ್ಕೆ ಇಷ್ಟೊತ್ತಾಯಿತು. ಚಾಲೆಂಜಿಗಾಗಿ ಪತ್ರಿಕೆ ಮಾಡ್ತಿದ್ವಲ್ಲ, ಪತ್ರಿಕೆ ಇಂಟ್ರೆಸ್ಟಿಂಗಾಗಿ ಕಾಣಬೇಕು, ಅದಕ್ಕೆ ಏನೋ ಸರ್ಕಸ್ ಮಾಡ್ತಾಯಿದ್ವಿ. ಸರಿ, ಹೋಗಿ ಫ್ರೆಶ್ ಆಗಿ ನಾನು ಕಾಫಿ ಮಾಡ್ತೀನಿ. ಬರ್ತೀನಿ. ದಿಲೀಪ, ಒಂದು ನಿಮಿಷ. ಸಾಹೇಬ್ರು ಇವತ್ತು ಎಲ್ಲೆಲ್ಲಿ ಹೋಗಿದ್ರು? ಇಲ್ಲ ಮೇಡಮ್, ಆಫೀಸ್ನಲ್ಲೇ ಇದ್ದರು. ಆ ನತಾಶಾ ಜೊತೆ ಎಲ್ಲರೂ ಹೊರಗೆ ಹೋಗಿದ್ರಾ? ಇಲ್ಲ ಮೇಡಮ್, ಎಲ್ಲೂ ಹೋಗಿಲ್ಲ. ಎಲ್ಲೂ ಹೋಗ್ಲಿಲ್ವಾ? ಊಟ ಎಲ್ಲಿ ಮಾಡಿದ್ರು? ಹೋಟೆಲಿಂದ ನನ್ನ ಕೈಲೇ ತರಿಸ್ಕೊಂಡ್ರು ಮೇಡಮ್. ಒಬ್ಬರೇ ಮಾಡಿದ್ರಾ ಅಥವಾ ನತಾಶನೂ ಇದ್ಲಾ? ನೋಡಲಿಲ್ಲ ಮೇಡಮ್. ನೋಡಿ, ಇದನ್ನೆಲ್ಲ ನೀವು ಗಮನಿಸ್ಬೇಕು. ನಾನು ಕೇಳಿದಾಗ ನಂಗೆ ಹೇಳಬೇಕು, ಗೊತ್ತಾಯ್ತಾ? ಹೊರಡಿ. ಜಾನು, ನಿನ್ನ ಹತ್ರ ಮಾತಾಡಬೇಕು, ಬಾ. ಏನಕ್ಕ? ಬಾ, ಹೇಳ್ತೀನಿ, ಬಾ. ಜಾನು, ಜಾನು, ಏನಿದೆಲ್ಲ? ನಾನಿನ್ನೇನು ಮಾಡಲಿ ಅಕ್ಕ? ಇಷ್ಟು ದಿನ ಅನಿರುದ್ಧ್ ಮತ್ತು ನತಾಶಾ ಇಲ್ಲೇ ಇರ್ತಾ ಇದ್ರು. ಈಗ ಬೇಡ ಅಂತ ಆಫೀಸಿಗೆ ಕಳಿಸಿದ್ದೀನಿ. ಅಲ್ಲಿ ಏನು ಮಾಡ್ತಾರೆ ಅಂತ ನಂಗೆ ಹೇಗೆ ಗೊತ್ತಾಗತ್ತೆ? ಜಾನು, ಇದೆಲ್ಲ ಅಸಹ್ಯ ಅಲ್ವಾ? ನಿನ್ನ ಗಂಡನ ಬಗ್ಗೆ ಒಬ್ಬ ಡ್ರೈವರ್ ಹತ್ರ ತನಿಖೆ ಮಾಡೋದು ತಪ್ಪಲ್ವಾ? ಆ ಡ್ರೈವರ್ ದೃಷ್ಟಿನಲ್ಲಿ ನೀನೆಷ್ಟು ಚೀಪ್ ಆಗ್ತೀಯಾ, ಅನಿರುದ್ಧ್ ಎಷ್ಟು ಚೀಪ್ ಆಗ್ತಾರೆ ಅಂತ ಯೋಚನೆ ಮಾಡಿದ್ಯಾ? ನಾನಿನ್ನೇನು ಮಾಡಲಿ ಅಕ್ಕ? ನಾನು ನಾರ್ಮಲ್ ಆಗೇ ಇದ್ದೀನಿ. ಆದರೆ ಅನಿರುದ್ಧ್ ಕೆಟ್ಟ ಬುದ್ಧಿ ನಿಮಗೆ ಗೊತ್ತು ತಾನೆ. ಅದಕ್ಕೆ ಬರ್ತಾ ಬರ್ತಾ ಅನುಮಾನದ ಪಿಶಾಚಿ ಆಗ್ತಾ ಇದ್ದೀನಿ. ಯಾವಾಗ ನೋಡಿದ್ರು ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾತಾಡ್ತಾರೆ ಅಂತ ನಂಗೆ ಆತಂಕ ಆಗ್ತಾನೆ ಇದೆ. ಅಂಥದ್ದು ಏನೂ ಆಗಲ್ಲ ಜಾನು. ಹೇಗೆ ಹೇಳ್ತೀರಾ? ಎದುರಿಗೆ ಯಾಮರ್ಸೋರು ನನ್ನ ಗಂಡ. ಈಗಾಗಲೇ ಒಂದ್ಸಲ ಅನುಭವಿಸಿದಾಗಿದೆ, ಮತ್ತೆ ನಾನು ಚಾನ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸಾಕ್ಷಿ ಎಪಿಸೋಡ್ ಹಾಗೆ ಜೀವಂತವಾಗಿದೆ. ನನ್ನನ್ನು ರಾಣಿ ಮಹಾರಾಣಿ ಅಂತ ಹೇಳಿ ಅವಳಿಗೆ ಹೋಗಿ ತಾಳಿ ಕಟ್ಟಿದ್ದಾರೆ ಮಹಾನುಭಾವ. ಇನ್ನು ನತಾಶನ ಬುಟ್ಟಿಗೆ ಹಾಕೊಳ್ಳಲ್ಲ ಅಂತ ಹೇಗೆ ಹೇಳ್ತೀರಾ ಅಕ್ಕ? ಹಾಗಂತ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡ್ರೆ ಹೇಗೆ ಹೇಳು? ಇಲ್ಲ ಅಕ್ಕ, ನಾನು ಆ ಡ್ರೈವರನ್ನು ಅಪಾಯಿಂಟ್ ಮಾಡ್ಕೊಂಡಿರೋದೆ ಅನಿರುದ್ಧನ ವಾಚ್ ಮಾಡಬೇಕು ಅಂತ. ಗಂಡ ಫ್ಲರ್ಟ್ ಆದರೆ ಹೆಂಡತಿ ಅದವಳು ಇನ್ನೇನು ಮಾಡೋಕ್ಕೆ ಸಾಧ್ಯ ಅಕ್ಕ? ಒಪ್ತೀನಿ ಜಾನು, ಆದರೆ ಬೇರೆ ದಾರಿನೇ ಇಲ್ಲ ಅಕ್ಕ. ನಾನು ಅನಿರುದ್ಧನ ವಾಚ್ ಮಾಡಲೇಬೇಕು. ಅವ್ರ ಚಲನವಲನ ನನ್ನ ಕಣ್ಣಿಗೆ ಬೀಳಬೇಕು. ಆಫೀಸಲ್ಲಿ ಏನು ನಡೀತಿದೆ ಅಂತ ಪ್ರತಿಯೊಂದು ವಿಷಯನೂ ನಂಗೆ ವರದಿ ಆಗಬೇಕು. ಮತ್ತೆ ನಾನು ನನ್ನ ಲೈಫನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಕ್ಕ. ಸರಿ, ಒಂದು ಕೆಲಸ ಮಾಡು. ಈ ಥರ ಡ್ರೈವರ್ ಹತ್ರ ಆಗಲಿ, ಆಫೀಸ್ ಪಿಯೋನ್ ಹತ್ರ ಆಗಲಿ ನಿನ್ನ ಗಂಡನ ಬಗ್ಗೆ ವಿಚಾರಿಸೋದನ್ನ ಬಿಡು. ನಾನು ನಿಂಗೊಂದು ಐಡಿಯಾ ಕೊಡ್ತೀನಿ, ಹಾಗೆ ಮಾಡು. ಏನಕ್ಕ? ಜಾನು, ನಿನ್ನ ಶಕ್ತಿ ಏನು ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ಪೊಸಿಷನ್ ಏನು ಅನ್ನೋದು ನಿನಗೆ ಮೊದಲಾಗಿ ಅರ್ಥನೇ ಆಗಿಲ್ಲ. ಬೇರೆ ಹೆಂಗಸ್ರ ಥರ ಯೋಚನೆ ಮಾಡ್ತಾ ಇದೆಯಾ ಹೊರತು ನಿನ್ನ ಅಧಿಕಾರ ನೀನು ಚಲಾವಣೆ ಮಾಡ್ತಾ ಇಲ್ಲ. ನನ್ನ ಅಧಿಕಾರನ? ಬಾ, ಹೇಳ್ತೀನಿ.
ಕುಡಿಮಾ. ಬೇಡ ಅಂತ ಹೇಳಿದ್ನಲ್ಲಮ್ಮ, ಯಾಕೆ ಹಿಂಸೆ ಮಾಡ್ತೀಯಾ? ನಿನ್ಗಲ್ದೆ ಹೋದ್ರೂ ನಿನ್ನ ಮಗುಗೋಸ್ಕರ ಅಂದ್ರೂ ನೀ ಕುಡಿಲೇಬೇಕು. ತಗೋ. ರಘುರಾಮ್, ನನ್ನ ಫ್ರೆಂಡ್ ಸುಮಿತ್ರಾ ಇದ್ದಾಳಲ್ಲ, ಅವಳಿಗೂ ನಮ್ಮ ಸಾಕ್ಷಿ ವಯಸ್ಸಿನ ಮಗಳೇ ಇದ್ದಾಳೆ. ಅವಳು ಇವಾಗ ಪ್ರೆಗ್ನೆಂಟು. ಅವಳದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ಮು? ಗಂಡನ ಜೊತೆ ಮನಸ್ತಾಪ. ಈ ಪ್ರೆಗ್ನೆಂಟ್ ಆದಮೇಲೆ ಜಾಸ್ತಿ ಆಗಿಬಿಟ್ಟಿದೆ, ಡೈವೋರ್ಸ್ವರೆಗೂ ಹೋಗ್ಬಿಟ್ಟಿದೆ, ಗೊತ್ತಾ? ಜಯಶ್ರೀ, ಅವರಿಬ್ರದ್ದು ಲವ್ ಮ್ಯಾರೇಜ್ ಅಲ್ವಾ? ಲವ್ ಮ್ಯಾರೇಜೇ. ಮದುವೆಗೆ ಮುಂಚೆ ಎಷ್ಟು ಚೆನ್ನಾಗಿದ್ರು. ಅವ್ರ ಸಂಬಂಧ ಮದುವೆ ಆದ್ಮೇಲೂ ಹಾಗೆ ಮುಂದುವರಿಬೇಕಲ್ವಾ? ಆದ್ರೆ ನೋಡಿ, ಅದು ಹಾಗಾಗ್ಲೇ ಇಲ್ಲ. ಅದು ಯಾಕಾದ್ರೂ ಹೀಗೆಲ್ಲ ಮಾಡ್ಕೋತಾರಪ್ಪ. ಸಾಕ್ಷಿ, ಇವಾಗ ನಿನ್ನ ವಿಷಯನೇ ತಗೋ. ಪ್ರೇಮಗೆ ನಿನ್ನ ಕಂಡ್ರೆ ಎಷ್ಟಿಷ್ಟ. ನಿನಗೋಸ್ಕರ, ನಿನ್ನ ಮಗುಗೋಸ್ಕರ ಪೋಸ್ಟರ್ಸ್ ಅಂತೆ, ಆಟದ ಸಾಮಾನಂತೆ ಎಷ್ಟೊಂದು ತಂದಿಟ್ಟಿದ್ದಾನೆ. ನೀನು ನೋಡಿದ್ರೆ ಆ ಪೋಸ್ಟರ್ಸ್ ಎಲ್ಲ ಹರಿದಾಕಿದೀಯ, ಆ ಆಟದ ಸಾಮಾನೆಲ್ಲ ಚಲಾಪಿಲಿ ಮಾಡಿಟ್ಟಿದೀಯ. ನೀ ಹೀಗೆ ಮಾಡ್ಬೋದಾ? ಏನು ಪೋಸ್ಟರ್ ಎಲ್ಲ ಹರಿದಾಕಿದ್ದಾಳ? ಯಾಕಮ್ಮ ಹಾಗೆ ಮಾಡಿದೆ? ಸುಮ್ಮನಿರಮ್ಮ ನೀನು. ನೀನು ಹೀಗೆಲ್ಲ ಹೇಳಿದ್ರೆ ಅಪ್ಪ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಏನಿಲ್ಲಪ್ಪ, ಅದು ಸರಿಯಾಗಿ ಅಂಟ್ಕೊಂಡಿರ್ಲಿಲ್ಲ, ಎಲ್ಲ ಪೋಸ್ಟರ್ಸ್ ಕಿತ್ತೋಗ್ಬಿಡುತ್ತೆ ಅಂತ ಎತ್ತಿಟ್ಕೊಂಡೆ ಅಷ್ಟೇ. ಅಯ್ಯೋ ರಾಮ, ಇದೇನೆ ಹೀಗೆ ಸುಳ್ಳು ಹೇಳಕ್ಕೆ ಯಾವಾಗಿಂದ ಕಲಿತೆ ನೀನು? ಅಲ್ಲ, ನೀನು ಪೋಸ್ಟರ್ಸ್ ಎಲ್ಲ ಹರಿದಾಕಿದ್ದಾನ ನಾ ಕಣ್ಣಾರೆ ನೋಡಿದ್ದೀನಿ. ಸರಿ, ಪೋಸ್ಟರ್ಸ್ ಎಲ್ಲ ಹುಷಾರಾಗಿ ಎತ್ತಿಟ್ಟಿದ್ದೀನಿ ಇದೆಯಲ್ಲ, ತೊಗೊಂಬಂದು ತೋರಿಸು ನೋಡೋಣ. ಏನಮ್ಮ ನೀನು, ನಾನೇನು ಮಾಡ್ತೀನಿ ಅಂತ ಹೊಂಚಾಕೊಂಡು ನೋಡ್ತಾ ಇರ್ತೀಯ? ಸಾಕು, ಸುಮ್ಮನಿರೆ. ಅತಿ ಆಯ್ತು ನಿಂದು. ನೀ ಮಾಡಿದ್ದೆ ಸರಿ ಅಂತ ಇದುವರೆಗೂ ಸಹಿಸ್ಕೊಂಡು ಬಂದ್ವಲ್ಲ, ಅದೇ ತಪ್ಪಾಗೋಯ್ತು. ಏನೋ ಒಳ್ಳೇದಾಗ್ಲಿ ಅಂತ ನಡೆದದ್ದೆಲ್ಲ ಮರ್ತ್ಬಿಟ್ಟು ನಿಂಗೆ ಮದುವೆ ಮಾಡಿದ್ವಲ್ಲ, ಈ ಮಾತು ಕೇಳೋದಿಕ್ಕ? ನಾನೇ ನನ್ನ ಮದುವೆ ಮಾಡಿ ಅಂತ ಬೇಡ್ಕೊಳ್ಳಿಲ್ವಲ್ಲಮ್ಮ. ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ್ಮೇಲೆ ನನ್ನ ಮನೆಯಿಂದ ಆಚೆ ಹಾಕಬೇಕಾಗಿತ್ತು. ಯಾಕೆ ನನ್ನ ಮದುವೆ ಮಾಡಿ ಮನೇಲೇ ಇಟ್ಕೊಂಡ್ರಿ? ಸಾಕ್ಷಿ, ಏನು ಮಾತು ಅಂತ ಆಡ್ತಾ ಇದೆಯಾ? ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇನ್ನೇನಪ್ಪ ಮತ್ತೆ, ಮದುವೆ ಬಿಟ್ಟರೆ ನನಗೆ ಬೇರೆ ಜೀವನ ಇರಲಿಲ್ವಾ? ಟೈಮ್ ಕೊಟ್ಟಿದ್ರೆ ನಾನು ಹೇಗೋ ನನ್ನ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಕಟ್ಟಾಕ್ಬಿಟ್ಟು ಮದುವೆ ಮಾಡಿಬಿಡ್ರಿ. ಅಂದರೆ ಏನು ನೀನು ಹೇಳೋದು? ಇಷ್ಟೆಲ್ಲ ಆದಮೇಲೂ ಪ್ರೇಮ್ ಜೊತೆ ನೀನು ಮದುವೆ ಮಾಡದೇ ಇರೋಕ್ಕಾಗ್ತಿತ್ತಾ? ಮನೆ ಮರ್ಯಾದೆ ಕಾಪಾಡಬೇಕು ಅಂತ ನಾವು ಎಷ್ಟು ಉಸಿರು ಬಿಗಿ ಹಿಡಿದು ಸಹಿಸ್ಕೊಂಡಿದ್ದೀವಿ ಗೊತ್ತಾ? ಇಷ್ಟೆಲ್ಲ ಆದಮೇಲೂ ನಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದೆಯಾ? ಹೌದಪ್ಪ, ನಿಮ್ಮ ಪ್ರಕಾರ ನೀವು ಮಾಡಿದ್ದೇ ಸರಿ. ಮದುವೆ ಮಾಡಿಸಿ ದೊಡ್ಡ ಉಪಕಾರ ಮಾಡಿದ್ದೀನಿ ಅನ್ನೋ ರೀತಿ ಮಾಡ್ತಾ ಇರ್ತಿದ್ದೀರಾ. ಆದರೆ ಅದರಿಂದ ನಾನೆಷ್ಟು ಟಾರ್ಚರ್ ಅನುಭವಿಸ್ತಿದ್ದೀನಿ ಅನ್ನೋದು ನನಗೆ ಗೊತ್ತು. ಏನೇ ಟಾರ್ಚರ್ ಅನುಭವಿಸ್ತಾ ಇರೋದು ನೀನು? ಅವನೇನು ಹಿಂಸೆ ಕೊಟ್ಬಿಟ್ಟಿದ್ದಾನೆ ನಿಂಗೆ? ಪಾಪ, ನಿನ್ನ ಮುಖದಲ್ಲಿ ಒಂದು ನಗು ಕಂಡ್ರೆ ಸಾಕು ಅಂತ ಒದ್ದಾಡ್ತಿದ್ದಾನೆ. ಅಂತ ಗಂಡನ ನೀನು ಸರಿಯಾಗಿ ನಡೆಸ್ಕೊತಾ ಇಲ್ಲ. ಅದನ್ನ ನೋಡಿ ನಮಗೆ ಟಾರ್ಚರ್ ಆಗ್ತಾ ಇದೆ. ಯಾಕೆ? ಏನಾಗಿದೆ ನಿನಗೆ? ಯಾಕೆ ಹೀಗೆ ನಡ್ಕೋತಾ ಇದೀಯಾ? ಅಮ್ಮ, ನನ್ನನ್ನೇನು ಕೇಳಬೇಡ. ಏನು ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಜಯಶ್ರೀ, ನಂಗೆ ನಿಜವಾಗ್ಲೂ ಏನೂ ಅರ್ಥ ಆಗ್ತಿಲ್ಲ. ಏನು ನಡೀತಿದೆ ಈ ಮನೆಯಲ್ಲಿ? ಅವಳ ಬಿಹೇವಿಯರ್ ಯಾಕೋ ತುಂಬ ತುಂಬ ವಿಚಿತ್ರ ಅನಿಸ್ತಾ ಇದೆ ಜಯಶ್ರೀ. ಒಂದು ದಿವಸ ನಂಗೆ ಎದುರು ಮಾತಾಡ್ದವಳಲ್ಲ ಅವಳು, ಇವತ್ತು ನೋಡು ನಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದಾಳೆ. ಸ್ವಾತಿ ಹೇಳ್ತಿದ್ಲು ಹಾರ್ಮೋನಲ್ ಚೇಂಜಸ್ಸಿಂದ ಹೀಗಾಗುತ್ತೆ ಅಂತ. ಅದು ನನಗೆ ಯಾಕೋ ಸಮಾಧಾನ ಇಲ್ಲ ರಘುರಾಮ್. ಇವಳು ನಡವಳಿಕೆ ನೋಡ್ತಿದ್ರೆ ಸಾಕ್ಷಿ ಮತ್ತು ಪ್ರೇಮ್ ಮಧ್ಯೆ ಏನೋ ಸರಿಗಿಲ್ಲ ಅನ್ಸುತ್ತೆ. ಅದು ಹೇಗೆ ಸಾಧ್ಯ ಜಯಶ್ರೀ? ಮದುವೆಗೆ ಮುಂಚೆ ಚೆನ್ನಾಗೇ ಇದ್ರಲ್ಲ ಅವರಿಬ್ಬರು.
ಅದೇ ನನಗೂ ಅರ್ಥ ಆಗ್ತಿಲ್ಲ ರಘುರಾಮ್. ಮದುವೆಗೆ ಮುಂಚೆ ಏನೋ ಜಗಳ ಆಡ್ತಾಯಿದ್ರು, ಏನೋ ತಮಾಷೆಯಾಗಿ ಚೆನ್ನಾಗಿರ್ತಿತ್ತು. ಈಗ ನೋಡಿದ್ರೆ ಅವರಿಬ್ಬರು ಮಾತಾಡ್ತಿಲ್ಲ. ಅವರಿಬ್ಬರ ಮಧ್ಯೆ ಏನೋ ಕೋಲ್ಡ್ ವಾರ್ ನಡೀತಿದೆ ಅನಿಸುತ್ತೆ. ಪ್ರೇಮ್ನೊಂದು ಮಾತು ಕೇಳಿದ್ರೆ? ಪಾಪ, ಅವನನ್ನು ಕೇಳಿದ್ರೆ ಅವನೇನು ಹೇಳ್ತಾನೆ? ಸಾಕ್ಷಿನ ಖುಷಿಯಾಗಿಡಬೇಕು ಅಂತ ಅವನೇನೆಲ್ಲ ಮಾಡ್ತಾ ಇದ್ದಾನೆ. ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ. ಇವಳೆ ಅವನಿಗೆ ಮುಜುಗರ ಆಗೋ ಹಾಗೆ, ಇರಿಟೇಟ್ ಆಗೋ ಹಾಗೆ ಮಾಡ್ತಿದ್ದಾಳೆ. ನಾವು ಪ್ರೇಮ್ನ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಅವನಿಗೆ ಮುಜುಗರ ಆಗುತ್ತೆ. ನಾವಿದ್ರೊಳಗೆ ತಲೆ ಹಾಕೋದು ಸರಿ ಇಲ್ಲ ಅನಿಸುತ್ತೆ ರಘುರಾಮ್. ಸ್ವಲ್ಪ ದಿನ ಕಾದು ನೋಡೋಣ ಏನಾಗುತ್ತೋ ಅಂತ. ಓಕೆ, ನೋಡೋಣ. ಸತ್ಯಬಂಧು ಪತ್ರಿಕೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀರಿ? ಸರ್ 3 years. ಇಲ್ಲೇ ಯಾಕೆ ಸೇರ್ಕೋಬೇಕು ಅಂತಿದ್ದೀರಿ? ಅಲ್ಲಿಗಿಂತ ಇಲ್ಲಿ ಬೆಟರ್ ಅನಿಸ್ತು ಸರ್, ಅದಕ್ಕೆ ಜಾಯಿನ್ ಮಾಡೋಣ. ಓಕೆ, ಇನ್ಫಾರ್ಮ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಕೂತು. ಸರ್, ಇದು ನನ್ನ ಬಯೋಡೇಟಾ. ಸರ್, ನನ್ನ ಹೆಸರು ಸಂಜನಾ ಅಂತ. ನನಗೆ 4 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಸರಿ, ನೀವಿನ್ನು ಹೊರಡ್ಬೋದು. ವಿಲ್ ಗೆಟ್ ಬ್ಯಾಕ್ ಟು ಯು. Excuse me, can I come in? Yes, come in. ಶಾನು, ನೀನು? ಎಸ್ ಸರ್, ನಾನೇ ಜಾನ್ವಿ. ಅಲ್ಲ ಜಾನು, ಏನಿದೆ ವೇಷದಲ್ಲಿ? ನೀನು ಯಾಕೆ ಬಂದೆ? ಯಾಕೆ, ಏನಾಯ್ತು? ನನ್ಗೆ ಹೀಗೂ ಇರಕ್ಕೆ ಬರತ್ತೆ ಮಿಸ್ಟರ್ ಅನಿರುದ್ಧ್. ಅಲ್ಲ, ಏನು ವಿಷಯ ಬಂದಿದ್ದು? ಫೋನ್ ಮಾಡಿದ್ರೆ ಆಗ್ತಿರಲಿಲ್ವಾ? ಇಲ್ಲಿ ಜನರಲ್ ಮ್ಯಾನೇಜರ್ ಪೋಸ್ಟ್ಗೆ ಇಂಟರ್ವ್ಯೂ ನಡೀತಿದೆ. ನಾನು ಜನರಲ್ ಮ್ಯಾನೇಜರ್ ಪೋಸ್ಟ್ಗೆ ಇಂಟರ್ವ್ಯೂಗೆ ಬಂದಿರೋದು. ಇಂಟರ್ವ್ಯೂಗ? ಆರ್ ಯು ಜೋಕಿಂಗ್? ನೋ, ಐ ಆಮ್ ವೆರಿ ಸೀರಿಯಸ್ ಸರ್. ನಾನು ಇಂಟರ್ವ್ಯೂಗೆ ಬಂದಿದ್ದೀನಿ. ಜನರಲ್ ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಬನ್ನಿ, ಇಂಟರ್ವ್ಯೂ ಮಾಡಿ. ಹೆಂಡತಿ ಅಂತ ಮುಖ ನೋಡಬೇಡಿ. ಆ ಥರ ರೆಕಮೆಂಡೇಶನ್ ತಗೊಳ್ಳೋದು ನನಗಿಷ್ಟ ಇಲ್ಲ. ಜಾನು, ನೀನು ಯಾಕೆ ಕೆಲಸ ಮಾಡಬೇಕು? ಈ ಪತ್ರಿಕೆ ಓನರ್ ಹೆಂಡ್ತಿ ನೀನು, ಎಲ್ಲ ನಿಂದೆ. ನಿನಗೇನಕ್ಕೆ ಕೆಲಸ? ಆರಾಮಾಗಿ ಮನೇಲಿದ್ದು ಎಂಜಾಯ್ ಮಾಡೋದು ಬಿಟ್ಟು ಬಪ್ಪ ಇಲ್ಲೇ. ಕೂಲ್ ಡ್ರಿಂಕ್ಸ್ ತಗೊಂಬ.
ನೋ ಸರ್, ನಂಗೇನು ಬೇಡ, ನೀವು ಹೋಗಿಯಪ್ಪ. ಸರ್, ನಂಗೆ ಕೆಲಸ ಬೇಕು, ಇಂಟರ್ವ್ಯೂ ಮಾಡಿ. ಅಲ್ಲ ಜಾನು, ನೀನು ನನ್ನ ಹೆಂಡತಿಯಾಗಿ ಇದ್ಕೊಂಡು ಕೆಲಸ ಮಾಡೋದು ಅಂದರೆ ನನಗೆ ಅವಮಾನ. ಮನೇಲಿರೋ ಮನೇಲಿದ್ದು ನಾನೇನು ಮಾಡಲಿ? ನನಗೂ ಆ್ಯಕ್ಟಿವ್ ಆಗಿರಬೇಕು ಅಂತ ಆಸೆ. ತೇಜೋಕ ನೋಡಿ, ಎಷ್ಟು ಬ್ಯುಸಿ ಆಗಿರ್ತಾರೆ, ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ನನಗೂ ಹಾಗೆ ಇರಬೇಕು ಅಂತ ಆಸೆ. ನಿನಗೆ ಹೇಗೆ ಹೇಳಲಿ ನಾನು? ಬೇಡ ಮ್ಯಾಮ್, ಇದೆಲ್ಲ ನಿಮ್ಮ ಕೆಲಸ ಅಲ್ಲ. ಕೆಲಸ ತುಂಬ ಹೆವಿ ಆಗಿರುತ್ತೆ, ತುಂಬಾ ತಲೆ ಕೆಡ್ಸ್ಕೋಬೇಕಾಗುತ್ತೆ. ನಿಮ್ಮ ಕೈಲಿ ಇದೆಲ್ಲ ಆಗಲ್ಲ. ಹೆಲೋ, ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಏನರ್ಥ? ನನಗೇನು ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಮದುವೆಗಿಂತ ಮುಂಚೆ ನಾನು ಕೆಲಸ ಮಾಡ್ತಾ ಇದ್ದೆ. ಮದುವೆ ಗೊತ್ತಾಯಿತು, ಅದಕ್ಕೆ ಕೆಲಸ ಬಿಟ್ಟೆ. ಸರಿ ಜಾನು, ಆದರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇರುತ್ತೆ. ಏನು ವ್ಯತ್ಯಾಸ ಮಿಸ್ಟರ್ ಅನಿರುದ್ಧ್? ನನಗೂ ಡಬಲ್ ಡಿಗ್ರಿ ಆಗಿದೆ. ನೋಡಿ ನನ್ನ ಫೈಲ್ ನೋಡಿ, ಇದರಲ್ಲಿ ನನ್ನ ಬಯೋಡೇಟಾ, ರೆಕಾರ್ಡ್ಸ್ ಎಲ್ಲ ಇದೆ. ನೀವೇನು ಅಯ್ಯೋ ಪಾಪ ಅಂತ ನಂಗೆ ಕೆಲಸ ಕೊಡಬೇಕಾಗಿಲ್ಲ. ನನ್ನ ಯೋಗ್ಯತೆ, ನನ್ನ ಅರ್ಹತೆ ಎಲ್ಲ ನೋಡಿ ಆಮೇಲೆ ಕೆಲಸ ಕೊಡಿ. ತಗೊಳ್ಳಿ. ಇದೆಲ್ಲ ಓಕೆ, ಆದರೆ ನೋಡಿ ಸರ್, ನಾ ಮೊದಲು ಕೆಲಸ ಮಾಡ್ತಾ ಇದ್ದಿದ್ದ ಕಂಪ್ನಿಯಲ್ಲೂ ನಾನು ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಬೇಕಾದ್ರೆ ನೀವು ಅವರನ್ನ ಕನ್ಸಲ್ಟ್ ಮಾಡಿ ಒಪಿನಿಯನ್ ತಗೊಳ್ಬೋದು. ಯಾವ ಕ್ವೆಶನ್ ಆದರೂ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನಾನೇನಾದರೂ ಫೇಲ್ ಆದರೆ ಆಮೇಲೆ ನಂಗೆ ಈ ಕೆಲಸ ಬೇಡ. ಅದೆಲ್ಲ ಬೇಡ ಜಾನು. ನಾನು ಆಗಲೇ ಹೇಳಿದ್ನಲ್ಲ ಸರ್, ಹೆಂಡತಿ ಅನ್ನೋ ಮುಲಾಜೆ ಬೇಡ. ಏನು ಬೇಕಾದ್ರೂ ಕ್ವೆಶನ್ಸ್ ಕೇಳಿ. ನನ್ನ ಬಯೋಡೇಟಾ ನೋಡಿ, ನನ್ನ ರೆಕಾರ್ಡ್ಸ್ ನೋಡಿ ಆಮೇಲೆ ಹೇಳಿ. ನಿನ್ನ ಬಾಯಿಲಿ ಏನು ನಿಂದ ಹಿಂಸೆ? ನೀನು ಯಾಕೆ ಬರೋಕ್ಕೋದೆ? ನಿನಗೇನೆ ಕೆಲಸ, ಮನೇಲಿರುತ್ತಾನೆ. ಯಾಕೆ? ನಿಮ್ಗೇನಾದರೂ ತೊಂದರೆನಾ? ತೊಂದರೆ ಏನು ಬಂತು? ಖಂಡಿತ ಇಲ್ಲ. ಹಾಗಾದರೆ ಕೆಲಸ ಕೊಡ್ಬೋದಪ್ಪ. ನನ್ನ PA ಹಾಗೆ ಹೀಗೆ ಅಂತ ಕೊಚ್ಕೊಳ್ತಾ ಇರ್ತೀರಾ, ನನಗೂ ಕೆಲಸ ಕೊಡಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಅಲ್ಲ ಜಾನು, ಸರಿ ಇಂಟರ್ವ್ಯೂ ಇದೆ ಅಂತ ಹೇಗೆ ಗೊತ್ತಾಯ್ತು ನಿನಗೆ? ಯಾಕೆ ಗೊತ್ತಾಗಬಾರ್ದಾಗಿತ್ತಾ? ಹೇ, ಸುಮ್ಮನೆ ಕೇಳಿದೆ. ಹಾಗಾದರೆ ಬನ್ನಿ, ಇಂಟರ್ವ್ಯೂ ಮಾಡಿ. ನಿನ್ನೇನು ಇಂಟರ್ವ್ಯೂ ಮಾಡಲಿ ನಾನು? ನೀನೇನು ಅಂತ ನನಗೆ ಗೊತ್ತು. ನಿನ್ನ ವಿದ್ಯಾವಂತೆ, ಬುದ್ಧಿವಂತೆ, ಜಾಣೆ ಅಂತ ಗೊತ್ತು ನನಗೆ. ಹಾಗಾದರೆ ಕೆಲಸ ಕೊಡಿ. ಜಾನು, ನಡಿ ಮನೆಗೆ. ಮತ್ತೆ ಇಂಟರ್ವ್ಯೂ ಮನೆಗೆ ನಡಿ. ಇಂಟರ್ವ್ಯೂ ಕ್ಯಾನ್ಸಲ್ ಮಾಡ್ಕೊ. ಓಕೆ ಸರ್.